ಜನವರಿಯಿಂದ ಮಾರ್ಚ್ವರೆಗೂ ಅನ್ಸೀಸನು, ಡ್ಯೂಟಿಗಳೇ ಇರಲ್ಲ. ಫ್ರೆಂಡ್ಸಿಗೆ ಫೋನ್ ಮಾಡಿ ಯಾವ ಥರ ಡ್ಯೂಟಿ ಕೇಳ್ಬೇಕಂದ್ರೆ ಅನ್ನೋ ಥರ ಆಗ್ಬಿಡುತ್ತೆ ನಮ್ಮ ಪರಿಸ್ಥಿತಿ ಅಂತೂ. ಡ್ಯೂಟಿ ಏನಾದ್ವಪ್ಪ ಅಂತ ಯೋಚನೆ ಮಾಡಿದ್ರೆ ಏನಾಗ್ತಿದೆ ಅಂತ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಇಂಥ ದುರ್ಬಿಷ್ಟ ಕಾಲದಲ್ಲಿ ಡ್ಯೂಟಿ ಇಲ್ಲ ಅಂತ ಮನೆ ಕೂತಿದ್ದು ನನಗೆ ನಮ್ಮ ಮಾವ ಫೋನ್ ಮಾಡಿ ತಿರುಪತಿ ಹೋಗೋಣ ಬಾ ಅಂದರು. ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದ್ಬಿಡು, ಬಾಳೆಹಣ್ಣು ತೊಗೊಳ್ತಾ ಇರ್ತೀನಿ ಅಂತ ಹೇಳಿದ್ರು. ನಾನು ಬರೋದ್ರೊಳಗಡೆ ಅವರು ಬಾಳೆಹಣ್ಣೆಲ್ಲ ತೊಗೊಂಡಿದ್ದಾಯ್ತು. ಬಾಳೆಹಣ್ಣು ಏನಕ್ಕೆ ಅಂತೀರಾ? ಪಲಮ್ನೇರ್ ಘಾಟಲ್ಲಿ ತುಂಬ ಕೋತಿಗಳಿದ್ದಾವೆ. ಆ ಕೋತಿಗಳಿಗೆ ಹಾಕೋದಿಕ್ಕೆ ಬಾಳೆಹಣ್ಣ ನೀಟಾಗಿ ಸೇಫಾಗಿ ಡಿಕ್ಕಿಯಲ್ಲಿ ಜೋಡಿಸ್ಬಿಟ್ಟು ಇಲ್ಲಿಂದ ಹೊರಟು ಡೀಸೆಲ್ ಹಾಕ್ಸೋಣ ಅಂತ ಹೇಳಿ ಬಂಕಕ್ಕೆ ಬಂದರೆ ಈ ಹುಡುಗ ಹಣ ಸ್ಕ್ರಾಚ್ ರಿಮೂವರ್ ಪಾಲಿಶು ಚೆನ್ನಾಗಿದೆ ಅಂತೇಳಿ ಈ ಕಡೆ ಆ ಕಡೆ ಉಜ್ಜಿ ಇನ್ನೂರು ತಗೊಂಡ. ಆಮೇಲೆ ಗೊತ್ತಾಯ್ತು ಅದು ವೇಸ್ಟು ಅಂತ. ಇಲ್ಲಿಂದ ಸೀದಾ ನಾವು ಬಂದಿದ್ದೆ ಮುಳಬಾಗಲ್ ತಾಲೂಕಲ್ಲಿರೋ ಕೋಲಾದೇವಿ ಗ್ರಾಮಕ್ಕೆ. ಈ ಗ್ರಾಮದಲ್ಲಿ ಪುರಾಣ ಪ್ರಸಿದ್ಧ ಗರುಡ ದೇವಾಲಯ ಐತೆ. ಈ ದೇವಸ್ಥಾನ ರಾಮಾಯಣಕ್ಕೆ ರಿಲೇಟೆಡ್ ದೇವಸ್ಥಾನ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ದೇವಸ್ಥಾನಕ್ಕೆ ಸುಮಾರು 1000 ವರ್ಷಗಳಿಗಿಂತ ಹಳೆಯ ಇತಿಹಾಸ ಇದೆ ಅಂತ ಕೂಡ ಹೇಳ್ತಾರೆ. ನಾವು ಬರೋ ಅಷ್ಟೊತ್ತಿಗೆ ಮಹಾಮಂಗಳಾರತಿ ನಡೀತಾ ಇತ್ತು. ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಹೊರಗಡೆ ಬಂದ್ವಿ. ಈ ದೇವಸ್ಥಾನದ ಇನ್ನೊಂದು ಪ್ರಾಮುಖ್ಯತೆ ಏನು ಅಂತಂದರೆ, ಗರುಡ ದೇವರ ಎದೆಯ ಭಾಗದಲ್ಲಿ ನಾಗರಾಯ ದೇವರಿರೋದು. ಇಂತಹ ಒಂದು ಪುರಾಣ ಪ್ರಸಿದ್ಧ ದೇವಸ್ಥಾನವನ್ನು ದರ್ಶನ ಮಾಡಿಕೊಂಡು ಊಟಕ್ಕೆ ಅಂತ ಸೀದಾ ಬಂದಿದ್ದೆ ಪಲಮ್ನೇರ್ಗೆ. ಗಾಡಿಯಲ್ಲಿ ಕೂತಷ್ಟು ಗೊತ್ತಿಲ್ಲ, ಆಚೆ ಇಳ್ದಿದ ತಕ್ಷಣ ಬಿಸಿಲು ತಿಕ್ಕರ್ದಂಗ್ ಹೊಡಿತಾ ಇತ್ತು. ಬಿಸಿಲಲ್ಲಿ ನಿತ್ತಿ ಮೇಲೆ ಬೆಂಗಳೂರಿಂದ ತಿರುಪತಿ ಹೋಗುವಾಗ ಪಲಮ್ನೇರ್ ಹೈವೇಲಿ ರೈಟ್ ಸೈಡ್ ಸಿಗುತ್ತೆ ಈ ಹೋಟ್ಲು. ಈ ಹೋಟ್ಲಲ್ಲಿ ಸ್ಪೆಷಲ್ಲು ಆಂಧ್ರ ಮಿಲ್ಸು, ಆಂಧ್ರ ಪಪ್ಪು ಮತ್ತು ಗೋಂಗೂರ ಕಾಂಬಿನೇಷನಲ್ಲಿ ಊಟ ಸೂಪರ್ ಆಗಿರುತ್ತೆ. ನೀವು ಯಾರಾದರೂ ಈ ಸತಿ ತಿರುಪತಿ ಹೋಗೋರಿದ್ರೆ ಊಟಕ್ಕೆ ಈ ಹೋಟ್ಲು ಟ್ರೈ ಮಾಡಿ, ಊಟ ತುಂಬಾ ಚೆನ್ನಾಗಿರುತ್ತೆ. ಊಟ ಮುಗಿಸ್ಕೊಂಡು ಪಲಮ್ನೇರ್ ಘಾಟಕ್ಕೆ ಬಂದ್ವಿ. ಕೋತಿಗಳಿಗೋಸ್ಕರ ತಂದಿದ್ದ ಬಾಳೆಹಣ್ಣ ಎಲ್ಲ ಒಂದು ಕಡೆ ರೋಡ್ ಸೈಡಲ್ಲಿ ಹಾಕಿದ್ವಿ. ತುಂಬಾ ಹೊಟ್ಟೆ ಹಸ್ಕೊಂಡಿದ್ದಂಗೆ ಕಾಣುತ್ತೆ. ನಾನು ಟ್ರೈ ಮಾಡಿದೆ, ಕೈ ಕೊಟ್ಟರೆ ಇಸ್ಕೊಳ್ಳುತ್ತೋ ಇಲ್ವೋ ಅಂತ. ನೀಟಾಗಿ ಇಸ್ಕೊಂತು. ಇಲ್ಲಿಂದ ಹೊರಟು ಕಾಣಿಪಾಕಂ ವರಸಿದ್ಧಿ ವಿನಾಯಕ ದೇವಸ್ಥಾನಕ್ಕೆ ಬಂದ್ವಿ. ಇನ್ನೇನು ಬಾಕ್ಲಾಗ್ತಾರೆ ಅನ್ನೋ ಟೈಮಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಇಲ್ಲಿಂದ ಹೊರಟ್ವಿ. ತಿರುಪತಿ ರೀಚ್ ಆಗೋಷ್ಟೊತ್ತಿಗೆ ಸಂಜೆ ಆಗಿಬಿಟ್ಟಿತ್ತು. ದಾರಿ ಮಧ್ಯೆ ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಬಂದಿರೋದಕ್ಕೆ ಒಂದು ದಿನ ಹೆಂಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಚೆಕ್ ಪೋಸ್ಟಲ್ಲಿ ಚೆಕ್ಕಿಂಗ್ ಮಾಡಿಸ್ಕೊಂಡು ಗಾಡಿನ ಪಾರ್ಕಿಂಗ್ ಹಾಕಿದ್ವಿ. ದರ್ಶನಕ್ಕೆ ಟಿಕೆಟ್ ಇರೋದು ನೆಕ್ಸ್ಟ್ ಡೇ ಎಕ್ಸಾಮ್ಸ್ ನಡೀತಿದ್ದ ಕಾರಣ ಬೆಟ್ಟದ ಮೇಲೆ ರಶ್ ಏನು ಇರಲಿಲ್ಲ. ನಮಗೆ ಬೇಗನೆ ದರ್ಶನ ಆಯಿತು. ಲಾಡು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಕೌಂಟ್ರಿಗೆ ಬಂದು ಲಾಡು ತೊಗೊಂಡ್ವಿ. ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಟು ಆಲ್.